ಅರಣ್ಯ ಪ್ರದೇಶದಲ್ಲಿ ವಿಷ ಸೇವಿಸಿ ವ್ಯಕ್ತಿ ಆತ್ಮಹತ್ಯೆ ಕೇಸ್ಗೆ ಟ್ವಿಸ್ಟ್. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಸೇರಿ 4 ವಿರುದ್ಧ ದೂರು. ಕಳೆದ 2-3 ದಿನಗಳ ಹಿಂದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಜಕ್ಕಲಮಡುಗು ಅರಣ್ಯ ಪ್ರದೇಶದಲ್ಲಿ ವ್ಯಕ್ತಿಯೋರ್ವ ಆತ್ಮಹತ್ಯೆ ಮಾಡಿಕೊಂಡಿದ್ದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ವ್ಯಕ್ತಿಯ ಆತ್ಮಹತ್ಯೆ ಹಿಂದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದ ಕಾಂಗ್ರೆಸ್ ಮುಖಂಡರಾಗಿದ್ದ ರಾಜೀವ್ ಗೌಡ ಕೈವಾಡ ಇರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಸಂಬಂಧ ಆತ್ಮಹತ್ಯೆ ಮಾಡಿಕೊಂಡಿರುವ ವ್ಯಕ್ತಿಯ ಮಗ ನೀಡಿದ ದೂರಿನ ಆಧಾರದ ಮೇಲೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಸೇರಿದಂತೆ 4 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದ ಹಂಡಿಗನಾಳ ಗ್ರಾಮದ ನಿವಾಸಿಯಾಗಿದ್ದ 58 ವರ್ಷದ ಲಕ್ಷ್ಮೀನಾರಾಯಣ ಎಂಬುವರು ಜಕ್ಕಲಮಡುಗು ಅರಣ್ಯ ಪ್ರದೇಶದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಜಮೀನು ಹಣ ನೀಡದೆ ರಾಜೀವ್ ಗೌಡ, ರಾಜ್ಕುಮಾರ್, ವೆಂಕಟರಮಣಪ್ಪ, ಜಯಸುಧಾ ಎಂಬುವವರು ಕಿರುಕುಳ ನೀಡಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಮೃತ ಲಕ್ಷ್ಮೀನಾರಾಯಣ ಎಂಬುವರು ಶಿಡ್ಲಘಟ್ಟ ನಗರದ ರಾಜ್ಕುಮಾರ್ ಎಂಬುವರಿಗೆ 1 ಎಕರೆ 33 ಗುಂಟೆ ಜಮೀನನ್ನ ಸುಮಾರು 2 ಕೋಟಿ 40 ಲಕ್ಷಕ್ಕೆ ಮಾರಾಟ ಮಾಡಿದ್ರು. ಜಮೀನು ಮಾರಾಟಕ್ಕೆ ರಾಜ್ಕುಮಾರ್ ಅವರು ಲಕ್ಷ್ಮೀನಾರಾಯಣ ಅವರಿಗೆ ಅಡ್ವಾನ್ಸ್ ಆಗಿ 1 ಕೋಟಿ 40 ಲಕ್ಷ ಹಣವನ್ನ ಕೊಟ್ಟಿದ್ರು. ಇನ್ನು ಬಾಕಿ ಹಣವನ್ನ ಜಮೀನಿನ ಸರ್ವೆ ಮತ್ತು ಚೆಕ್ಕುಬಂದಿ ಆದ್ಮೇಲೆ ಕೊಡುವುದಾಗಿ ರಾಜ್ಕುಮಾರ್ ಹೇಳಿದ್ರಂತೆ. ಹೀಗಾಗಿ ರಾಜ್ಕುಮಾರ್ ಅವರ ಮಾತನ್ನ ನಂಬಿ ಲಕ್ಷ್ಮೀನಾರಾಯಣ ಅವರು ಶುದ್ಧ ಕ್ರಯ ಮಾಡಿಕೊಟ್ಟಿದ್ರಂತೆ. ಜಮೀನು ಕ್ರಯ ಆಗಿದ್ರು ಕೂಡ 6 ತಿಂಗಳಿನಿಂದ ಬಾಕಿ 1 ಕೋಟಿ ಹಣ ನೀಡಲು ರಾಜ್ಕುಮಾರ್ ಸತಾಯಿಸ್ತಾ ಇದ್ದಂತೆ. ಇನ್ನು ಜಮೀನು ಮಾರಾಟದ ಹಣ ಕೇಳಲು ಹೋದ್ರೆ ಈಗ ಮತ್ತೊಂದು ವರಸೆ ಎತ್ತುತ್ತಾ ಇದ್ದಾನಂತೆ. ತಾನು 20 ಗುಂಟೆ ಜಮೀನನ್ನ ಕಾಂಗ್ರೆಸ್ ಮುಖಂಡನಾಗಿದ್ದ ರಾಜೀವ್ ಗೌಡಗೆ ಮಾರಾಟ ಮಾಡಿದ್ದೇನೆ, ರಾಜೀವ್ ಗೌಡ ಹಣ ಕೊಟ್ಟ ಮೇಲೆ ಕೊಡ್ತೀನಿ ಅಂತ ಕತೆ ಕಟ್ತಿದ್ದಾರಂತೆ. ಬಾಕಿ ಹಣ ಕೇಳಲು ಹೋದಾಗ ಲಕ್ಷ್ಮೀನಾರಾಯಣ ಅವರಿಗೆ ಬೆದರಿಕೆ ಹಾಕ್ತಾ ಇದ್ರಂತೆ. ಇತ್ತ ಹಣ ಡಬಲ್ ಮಾಡಿಕೊಡ್ತೇನೆ ಅಂತ ಓಂ ಶಕ್ತಿ ದೇವಸ್ಥಾನದಲ್ಲಿ ಅರ್ಚಕರಾಗಿರುವ ವೆಂಕಟರಮಣಪ್ಪ ಹಾಗೂ ಅವರ ಪತ್ನಿ ಜಯಸುಧಾ ಅವರು ಮೃತ ಲಕ್ಷ್ಮೀನಾರಾಯಣ ಅವರನ್ನ ಮನವೊಲಿಸಿ ನಂಬಿಸಿ 1 ಕೋಟಿ ಹಣವನ್ನ ಪೀಕಿದ್ರಂತೆ. ಅರ್ಚಕ ದಂಪತಿಗಳಿಗೆ ಫೋನ್ ಪೇ ಹಾಗೂ RTGS ಚೆಕ್ ಮುಖಾಂತರ ಲಕ್ಷ್ಮೀನಾರಾಯಣ ಅವರು ಹಣ ನೀಡಿದ್ರು. ಹಣ ಕಳೆದುಕೊಂಡ ಲಕ್ಷ್ಮೀನಾರಾಯಣ ಅವರು ಹಣ ವಾಪಸ್ಸು ಕೇಳಿದ್ದಕ್ಕೆ ಅರ್ಚಕ ದಂಪತಿ ಬೆದರಿಕೆ ಹಾಕಿದ್ರು ಎಂದು ಮೃತ ಲಕ್ಷ್ಮೀನಾರಾಯಣ ಅವರ ಪುತ್ರ ಮೋಹಂತ್ ಆರೋಪ ಮಾಡ್ತಾ ಇದ್ದಾರೆ. ಇದರಿಂದಲೇ ಮನನೊಂದ ಲಕ್ಷ್ಮೀನಾರಾಯಣ ಅವರು ಅರಣ್ಯ ಪ್ರದೇಶದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಪುತ್ರ ಆರೋಪ ಮಾಡ್ತಾ ಇದ್ದಾರೆ. ಸರ್, ಅವರು ನಮ್ಮ ಚಿಕ್ಕಪ್ಪ ಮಗ, ನಮ್ಮ ಅಣ್ಣನೇ. ಇದು ನಮ್ಮನೆ, ಇದು ಅವ್ರ ಮನೆ. ಈ ಹಿಂದೆ 6 ತಿಂಗಳ ಹಿಂದೆ ಒಂದು ಎಕರೆ ಜಮೀನು ಮಾರಿದ್ದ. ಆ ಜಮೀನಿನಲ್ಲಿ 2 ಕೋಟಿ 60 ಲಕ್ಷಕ್ಕೆ ಮಾರಿದ್ದ. 240ಕ್ಕೆ ಮಾರಿದ್ದ. ಅದರಲ್ಲಿ 1 ಕೋಟಿ 30 ಲಕ್ಷ ಅವ್ರು ಯಾರೋ ತಮ್ಮನಾಯಕನಹಳ್ಳಿ ಹತ್ರ ವೆಂಕಟರಮಣಪ್ಪ, ಜಯಸುಧಾ ಅನ್ನೋರಿಗೆ ಏನೋ ಮನೆ ಕಟ್ತಾ ಇದ್ರಂತೆ. ಅವ್ರಿಗೆ 1 ಕೋಟಿ 30 ಲಕ್ಷವರೆಗೂ ಸೇರಿದೆ. ಫೋನ್ಪೇ ಅಕೌಂಟು ಮತ್ತು RTGS ಮುಖಾಂತರವಾಗಿ ಹತ್ರ ಒಂದು 60 ಲಕ್ಷ ಸೇರಿದೆ. ಇನ್ನು ಕೈ ಮುಖಾಂತರವಾಗಿ ಒಂದು 70 ಲಕ್ಷವರೆಗೂ ಕೊಟ್ಟಿದ್ದಾರೆ. ಈ ಹಿಂದೆ ಚಿಕ್ಕಬಳ್ಳಾಪುರದಲ್ಲೇನೂ ಒಂದು ಕಂಪ್ಲೇಂಟ್ ಆಗಿದೆ. ಈ ಥರ ಮೋಸ ಮಾಡಿದ್ದಾರೆ, ಮನೆ ಕೊಡ್ತೀವಿ, ನಮ್ಮ ಜಮೀನು ಮಾರು ಕೊಡ್ತೀವಿ ಅಂತ ತಗೊಂಡು ಈಗ ಧಮಕಿ ಆಗ್ತಾಯಿದ್ದಾರೆ ಅಂತೇಳಿ ಅದೆಲ್ಲ ಕಂಪ್ಲೇಂಟ್ ಒಂದಾಗಿದೆ. ಸುಮಾರು ಸರಿ 6 ತಿಂಗಳಿನಿಂದ ಕೇಳಿ ಬೇಸತ್ತು ಒಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಆಮೇಲೆ ಅವರು ನಮಗೆ ಆತ್ಮಹತ್ಯೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಅವರು ಕೈವಾಡ ಇರಬಹುದು ಅಂಥೇಳಿ ನಾವು ಅಂದ್ಕೊಂಡಿದ್ದೀವಿ. ಯಾಕಂತಂತಂದ್ರೆ ಆ ಬಾಡಿ ನೆನ್ನೆ ನೋಡಿದಾಗ ಒಂದು ಅಲ್ಲಿ ಮೋಷನ್ ಆಗಿರೋದಾಗಲಿ, ವಾಮಿಟ್ ಆಗಿರೋದಾಗಲಿ, ಒಂದು ಪ್ರಾಣ ಹೋಗಬೇಕಾದ್ರೆ ಒಂದು ಕಾಳು ಮಾತ್ರೆ ತಿಂದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ವಿಷದ ಬಾಟ್ಲು ಪಕ್ಕದಲ್ಲಿತ್ತು, ಮತ್ತು ಚಾಕುನೂ ಇದಿತ್ತು. ಆ ವಿಷ ಬಾಡಿನಲ್ಲಿ ಸೇರಿದವಾಗ ಪ್ರಾಣ ನಿಮಗೆಲ್ಲ ಗೊತ್ತೇ ಇರ್ತದೆ, ನೀವು ಸಾಕಷ್ಟು ನೋಡಿರ್ತೀರ. ನೀವು ಒದ್ದಾಡಿ ಪ್ರಾಣ ಹೋಗಿರ್ತದೆ. ಅದು ಅನುಮಾನ ಇದೆ ನಮಗೆ. ಅದೇ ಥರನೇ ಅನುಮಾನಾಸ್ಪದ ಸಾವು ಅಂತಲೂ ನಿನ್ನೆ ಕಂಪ್ಲೇಂಟ್ ಆಗಿದೆ ದೊಡ್ಡಬಳ್ಳಾಪುರ ಸ್ಟೇಷನ್ನಲ್ಲಿ. ಅದನ್ನು ತನಿಖೆ ಮಾಡಿ ನಾವು ಕ್ರಮ ಕೈಗೊಳ್ತೀವಿ, ಈ ಕಾರ್ಯಗಳೆಲ್ಲ ಮುಗಿಸ್ಕೊಂಡು ಬನ್ನಿ ಅಂಥೇಳಿ ಇನ್ಸ್ಪೆಕ್ಟ್ರ್ ಅವರು, ನವೀನ್ ಸರ್ ಅವರು ಹೇಳಿದ್ದಾರೆ. ಅವ್ರ ಮೇಲೆ ಇಬ್ಬರ ಮೇಲೆ ಅನುಮಾನ ಇದೆ ಸರ್. ಅದು ವೆಂಕಟರಮಣಪ್ಪ, ಜಯಸುಧಾ ಅನ್ನೋರ ಮೇಲೆ ಈ ಮೋಸನೂ ಆಗಿದೆ. ಮೋಸ ಆಗಿರೋದಕ್ಕೆ ದಾಖಲೆಗಳು ಇದೆ. RTGS ಆಗ್ಬೋದು ಅಥವಾ ಫೋನ್ಪೇ ಮುಖಾಂತರ ಮಾಡಿರೋದಾಗ್ಬೋದು. ಆ ಕುಟುಂಬಕ್ಕೆ ಇನ್ನು ಕೇವಲ 3/4 ಎಕರೆ ಭೂಮಿ ಇದೆ. 2 ಗಂಡು ಮಕ್ಕಳಿದ್ದಾರೆ. ತಾವು ಸೂಕ್ತವಾದ ನ್ಯಾಯವನ್ನು ಕೊಡಿಸ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀವಿ. ಲಕ್ಷ್ಮೀನಾರಾಯಣ ಅವ್ರ ಭಾವ ನಾನು.
ನನಗೆ ಅವ್ರು ಹೇಳ್ತಾ ಇದ್ದೇನೆಂದರೆ, ನಾವು ಅವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಗ ಅಲ್ಲಿ ದೇವಸ್ಥಾನದಲ್ಲಿ ಅವರು ಇದು ಜಯಸುಧಾ ಅನ್ನೋರಿಗೆ ಮೈ ಮೇಲೆ ಬರುತ್ತೆ. ಅವರು ಬಂದಿದ್ದನ್ನೆಲ್ಲನೂ ಅಲ್ಲೆಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೆ. ಅವ್ರ ಗಂಡ ಆದ ಎಂಟ್ರೋಣಪ್ಪನ ಅಂತ. ಅವರಲ್ಲಿ ಅವ್ರು ಹೋದಾಗ ಇವರಿಗೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಇದು ಮಾಡಿದ್ದಾರೆ. ಎಂಥದ್ದು ಟಾರ್ಚರ್ ಅಂದರೆ, ನಿಮಗೆ ದೇವರಿಗೆಲ್ಲನೂ ನೀವು ಇದು ಕೊಟ್ಟರೆ, ನಿಮ್ಗೆ ಒಂದು ಕೊಟ್ಟರೆ ಅವ್ರು 2 ಕೊಡ್ತಾರೆ, ದೇವ್ರ ನಂಬ್ರಿ ಹಾಗೆ ಅಂತೇಳಿ ಇವ್ರಿಗೆಲ್ಲರಿಗೂ ಒಂಥರ ಮಿಸ್ಗೈಡ್ ಮಾಡಿ ಇವ್ರ ಹತ್ರ ಇದ್ದಿದ್ದು ಹಣನೆಲ್ಲನೂ ಅವ್ರು ತೊಗೊಂಡೋಗಿದ್ದಾರೆ ಅಂತ ಇವ್ರು ಹೇಳ್ತಾಯಿದ್ರು. ಲಕ್ಷ್ಮೀನಾರಾಯಣ ಹೇಳ್ತಾಯಿದ್ರು, ತೊಗೊಂಡೋಗಿ ಅಲ್ಲಿ ಕೊಟ್ಟಿದ್ರಿ. ಈಗ ಅದನ್ನು ಕೇಳೋಕ್ಕೆ ಹೋದರೆ ನನ್ನ ಮೇಲೆ ಮಿಸ್ಗೈಡ್ ಮಾಡಿ ಅವರು ಮಿಸ್ಸಸ್ ಮೇಲೆ ಇದು ಮಾಡಿದ್ರು, ಅದು ಮಾಡಿದ್ರಿ ಅಂತೇನೋ ಇದು ಮಾಡಿ ನನ್ನ ಮೇಲೆ ಅದನ್ನು ಕೆಟ್ಟದಾಗೆಲ್ಲ ಮಾಡ್ತಾವ್ರೆ ಅಂತ ಸಿಕ್ಕಾಪಟ್ಟೆ ಭಯಪಟ್ಟಿದ್ದಾರೆ ಅವರು. ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಭಾಳ ಎದುರಿಸಿದ್ದಾರೆ ಅವರು. ಎದುರಿಸಿ ಇವ್ರಿಗೆ ಅದೇ ಬೇಜಾರಿಂದನೇ ಮನನೊಂದು ಇವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ. ಬಟ್ ಆದ್ರೂ ನಮಗೆ ನೆನ್ನೆ ಅಲ್ಲಿ ಹೋಗಿ ಆ ಜಾಗದಲ್ಲಿ ನೋಡ್ದಂಗೆ ಇವರು ಹೇಳ್ದಂಗೆ, ನಮ್ಮ ಭಾವರು ಹೇಳ್ದಂಗೆ ಎಲ್ಲನೂ ಅಲ್ಲಿ ಏನೇನೂ ಒಂದು ಇದಿಲ್ಲ, ಒಂಥರ ಚಹರೆಗಳಲ್ಲಿ ಗುರುತು ಚಹರೆಗಳೇನೂ ಇಲ್ಲ. ಯಾಕೆಂದರೆ ಒಬ್ಬ ಮನುಷ್ಯ ವಿಷ ಕುಡಿದ್ಮೇಲೆ ಕೊನೆ ಮೂಮೆಂಟಲ್ಲಿ ಸಾಯಬೇಕಾದ್ರೆ ಸಿಕ್ಕಾಪಟ್ಟೆ ಒದ್ದಾಡಿ ಅಲ್ಲೆಲ್ಲನೂ ಇದೆಲ್ಲ ಮಾಡಿ ಸಿಕ್ಕಾಪಟ್ಟೆ ಇದು ಮಾಡ್ತಾರೆ. ಆಮೇಲೆ 1-2 ಅಲ್ಲಿ ಅದೆಲ್ಲ ಆಗಬೇಕಾಗುತ್ತೆ. ಆಮೇಲೆ ಅಲ್ಲಿ ಎಲ್ಲನೂ ಏನಿಲ್ಲ. ನಮ್ಗೆ ಯಾಕೋ ಸಂಶಯ ಇದೆ ಅದ್ರ ಮೇಲೆ. ಇಲ್ಲ, ಎಲ್ಲೂ ಏನೂ ಆಗಿಲ್ಲ ಸರ್, ಗಾಯ ಏನೂ ಆಗಿಲ್ಲ. ಇದು ಕೈ ಮೇಲೆ ಒಂದು ಸ್ವಲ್ಪ ಬ್ಲೇಡಲ್ಲಿ ಚಾಕು ಎಲ್ಲ ಕೊಯ್ಕೊಂಡಿದ್ದಾರೆ ಅವರು. ನಮ್ಗೆ ಯಾಕೋ ಅದ್ರ ಸುತ್ತಮುತ್ತ ಸ್ವಲ್ಪ ನಮ್ಗೆ ಯಾಕೋ ಅನುಮಾನಗಳಿದೆ. ಇದನ್ನೆಲ್ಲನೂ ನಾವು ಸಾಹೇಬರಿಗೆ ಹೇಳಿದಿರಿ, ಇಲ್ಲ ನಾನು FSLR ಕಳಿಸ್ತೀನಿ, ಎಲ್ಲ ನೋಡಿ ನಾನು ಅದು ಏನೇ ಇದ್ದರೂ ನಾನು ಅದ್ರ ಬಗ್ಗೆ ತನಿಖೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಗೆ ಅವ್ರ ಮೇಲೆ ಭರವಸೆ ಇದೆ ಸರ್. ಸದ್ಯ ಈ ಸಂಬಂಧ ಮೃತ ಲಕ್ಷ್ಮೀನಾರಾಯಣ ಅವರ ಪುತ್ರ ಮೋಹಂತ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಕಾಂಗ್ರೆಸ್ ಮುಖಂಡನಾಗಿದ್ದ ರಾಜೀವ್ ಗೌಡ, ರಾಜಕುಮಾರ್, ವೆಂಕಟರಮಣಪ್ಪ, ಜಯಸುಧಾ ವಿರುದ್ಧ FIR ದಾಖಲಾಗಿದೆ. ಒಟ್ನಲ್ಲಿ ಜಮೀನು ಮಾರಾಟ ಮಾಡಿದ್ದ ಪೂರ್ತಿ ಹಣ ಕೊಡದೆ ಒಬ್ಬರು ವಂಚನೆ ಮಾಡಿದ್ರೆ ಇತ್ತ ಹಣ ಡಬಲ್ ಮಾಡ್ತೀನಿ ಅಂತ ಹೇಳಿ ಮತ್ತೊಬ್ಬರು ಹಣ ಪಡೆದು ಮೋಸ ಮಾಡಿದ್ದು, ಇಬ್ಬರ ಮೋಸದ ಜಾಲದಿಂದ ಅಮಾಯಕ ಬಲಿಯಾಗಿದ್ದು ಮಾತ್ರ ದುರಂತವೇ ಸರಿ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.